ಬೇಲೂರು ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದ್ದು ಅದನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಕೆಲವು ವ್ಯಕ್ತಿಗಳಿಂದ ರಸ್ತೆ ಗುಣಮಟ್ಟವಾಗಿದೆ ಎಂಬ ಹೇಳಿಕೆ ನೀಡಿರುವುದು ಮೂರ್ಖತನದ ಪರಮಾವಧಿಯಾಗಿದೆ ಎಂದು ಕೆಪಿಸಿ ಸದಸ್ಯ ಚೇತನ್ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಿಕೋಡು ಗ್ರಾಮದಲ್ಲಿ ಕೆಆರ್ಡಿಐಡಿಎಲ್ ಸಂಸ್ಥೆಯಿಂದ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿಯ ಗುಣಮಟ್ಟ ಸಂಪೂರ್ಣ ಕಳಪೆಯಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡ ಕಾರಣ ವಿಷಯವನ್ನು ತಾಲೂಕು ಪಂಚಾಯಿತಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದು, ಅದರಂತೆ ಶಾಸಕರು ಕಾಮಗಾರಿ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಸೂಚಿಸಿದರು ಎಂದರು. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಚಿಕ್ಕಬಿಕೋಡು ಗ್ರಾಮದ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿದೆ, ರಾಜಕೀಯ ಲಾಭಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿಕೆ ನೀಡಿ ಪತ್ರಿಕೆಗಳಿಗೆ ಪ್ರಕಟಣೆ ನೀಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಚೇತನ್ ಆರೋಪಿಸಿದರು. ರಸ್ತೆ ಕಾಮಗಾರಿ 72 ಮೀಟರ್ ಉದ್ದ ಮತ್ತು 3.75 ಮೀಟರ್ ಅಗಲದಲ್ಲಿ ನಡೆಯಬೇಕಾಗಿದ್ದರೂ ವಾಸ್ತವವಾಗಿ 55 ಮೀಟರ್ ಉದ್ದ ಮಾತ್ರ ಕಾಮಗಾರಿ ನಡೆದಿದ್ದು, ಅಗಲವು 3.75 ಮೀಟರ್ ಬದಲು ಕೇವಲ 2.90 ಮೀಟರ್ ಮಾತ್ರ ಇದೆ. ದಪ್ಪವು 6 ಇಂಚುಗಳ ಬದಲು ಕೇವಲ 4 ಇಂಚು ಮಾತ್ರವಾಗಿದೆ. ಮಧ್ಯಭಾಗದಲ್ಲಿ ಅಗತ್ಯವಾದ ಜಲ್ಲಿ ಹಾಕಿ ರೋಲಿಂಗ್ ಮಾಡದೆ ಕಾಮಗಾರಿ ನಡೆಸಲಾಗಿದ್ದು, 14 ಮೀಟರ್ ಅಳತೆಯಲ್ಲಿ ಕೇವಲ 44 ಮೀಟರ್ ಕೆಲಸ ಮಾತ್ರ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ವಿವರಿಸಿದರು. ಇಂತಹ ಸ್ಥಿತಿಯಲ್ಲಿ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಕಾಮಗಾರಿ ಗುಣಮಟ್ಟದಾಗಿದೆ ಎಂದು ಸ್ಥಳೀಯರನ್ನು ನಂಬಿಸುತ್ತಿದ್ದಾರೆ. ಸರಿಯಾದ ಅಳತೆ ಮತ್ತು ಗುಣಮಟ್ಟದ ಕೆಲಸ ನಡೆಯದೇ ಇದ್ದರೆ ಹೇಗೆ ಬಿಲ್ ಪಾವತಿ ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ಗುತ್ತಿಗೆದಾರ ಪ್ರಣೀತ್ ಅವರು ಅಗತ್ಯವಿರುವ 12 ಚೀಲ ಸಿಮೆಂಟ್ ಬಳಕೆ ಬದಲಾಗಿ ಕೇವಲ 6 ಚೀಲ ಮಾತ್ರ ಬಳಸುತ್ತಿದ್ದಾರೆ ಎಂದು ಆರೋಪಿಸಿದರು. ಶಾಸಕರು ಉತ್ತಮ ಗುಣಮಟ್ಟದ ರಸ್ತೆ ಒದಗಿಸಬೇಕು, ಇಲ್ಲದಿದ್ದರೆ ಈ ಪ್ರಕರಣವನ್ನು ಲೋಕಾಯುಕ್ತ ಇಲಾಖೆಗೆ ಒಪ್ಪಿಸಬೇಕು. ನಮ್ಮ ಮೇಲೆ ಅನಗತ್ಯ ಆರೋಪ ಹೊರಿಸುವ ಕೆಲಸ ಮಾಡಬಾರದೆಂದು ಆಗ್ರಹಿಸಿದರು. ಇಂತಹ ಕಳಪೆ ಕಾಮಗಾರಿ ನಿಮಗೆ ಒಪ್ಪುತ್ತದೆ ಎಂದು ಶಾಸಕರು ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದರು. ಕಷ್ಟ ಇದೆ. ಈಗ ಅಷ್ಟಕ್ಕೆ ಮಾತ್ರ ಕೆಲಸ ಮಾಡಿದ್ರೆ 22 ಮೀಟರ್ಗೆ ಹಣ ವಾಪಸ್ ಹೋಗಲ್ವಾ? ಆ ಕೆಲಸ ಡೆವಲಪ್ಮೆಂಟ್ ಆಗಲ್ವಾ? ಈಗ ಶಾಸಕರೇ ಏನಾರ ಮತ್ತೆ ಕೆಲಸ ಮಾಡಿ ಅಂತ ಕೆಲಸ ಮಾಡಿ ಅಂತ ಹೇಳಿಲ್ಲ. ಇಂಜಿನಿಯರ್ಸಿಗೆ ನಾವು ಯಾವಾಗ ಒತ್ತಡ ಕೊಟ್ವಿ, ನಾವು ಯಾವಾಗ ಕೇಳಿದ್ವಿ ಆ ಪ್ರಶ್ನೆನ, ಅವಾಗ ಇಲ್ಲ ಸರ್ ತಪ್ಪಾಗಿದೆ ಇದರಲ್ಲಿ ಅಂತೇಳಿ ಅಧಿಕಾರಿಗಳೇ ಒಪ್ಕೊಳ್ತಿದ್ದಾರೆ. ತಪ್ಪಾಗಿದೆ ಅಂತ ಹೇಳಿ ಅಧಿಕಾರಿಗಳಿಂದ ಲೋಪದೋಷಗಳು ಮತ್ತು ಕಾಮಗಾರಿ ಗುತ್ತಿಗೆದಾರರು ಅವರು ಸೂಚಿಸಿದಂತ ಗುತ್ತಿಗೆದಾರರೇ ಮಾಡ್ತಾ ಇರೋದು. ಸ್ವಲ್ಪ ನೋಡಿ ಗುತ್ತಿಗೆ ಕೊಡಬೇಕು ಅಂತ ಮಾಡಿದ್ರು. ಮತ್ತೆ ಸಂಜೆ ತನಕ ನಿಮಗೆ ವಿಡಿಯೋ ಹಾಕಿದೀನಿ. ಈಗ ಮಣ್ಣಿನ ಮೇಲೆ ನೀವು ನೋಡಿ ಬೇಕಾದ್ರೆ ಅದರಲ್ಲಿ ಮಣ್ಣಿನ ಮೇಲೆ ಕಾಂಕ್ರೀಟ್ ಹಾಕೊಂಡು ಹೋಗಿದ್ದಾರೆ. ನಾವು ಅವತ್ತು ಕೇಳಿದ್ವಿ, ಏನಿದೆ ಈ ತರ ಕಾಂಕ್ರೀಟ್ ಆಗ್ತಿದ್ದೀರಾ ಅಂತ ಅಂದಾಗ ನಮಗೆ ಉತ್ತರ ಕೊಟ್ಟಿದ್ದು ಅದು ಎಕ್ಸ್ಟ್ರಾ 20 ಮೀಟರ್ ಇತ್ತು, ಆ ಜಾಗದಲ್ಲಿ ಸಿಮೆಂಟ್ ಉಳಿದಿತ್ತು, ಆ ಸಿಮೆಂಟ್ ಇಂದು ನಾವು ಹಾಕ್ತಿದ್ವಿ ಹೊರಗಡೆಗೆ ಅಂತೇಳಿ ಹೇಳಿದ್ರು. ಬಟ್ ನಾವು ಯಾವಾಗ ಒಳಗಡೆ ಹೋಗ್ಬಿಟ್ಟು ಇಳ್ದು ಮೆಜರ್ಮೆಂಟ್ ತಗೊಂಡು ನೋಡಿದ್ವಿ, ಅವಾಗ ಅಲ್ಲಿ ಶಾರ್ಟೇಜ್ ಕಾಣ್ತಿರೋದು 24 ಮೀಟರ್ ಶಾರ್ಟೇಜ್ ಕಾಣ್ತಿದೆ. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ನವೀನ್, ನಂದೀಶ್ ಮತ್ತು ಜ್ಯೋತಿ ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.